ಪೆಬಲ್ಸ್ ಕನ್ನಡ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಮಿತ್ರರ ಸಮಾಗಮ ಎನ್ನುವಂಥ ಒಂದು ಪಾಠದ ಬಗ್ಗೆ ಅದರ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋಣ. ಇದರ ಒಂದು ಕಥೆ ಇದೆ. ಅಂದರೆ ಸ್ನೇಹಕ್ಕಿಂತ ಮಿಗಿಲಾಗಿದ್ದು ಮತ್ತೊಂದು ಯಾವುದೂ ಇಲ್ಲ ಅಂತ, ಸ್ನೇಹಿತರು ಹೆಚ್ಚು ಅಂತಕ್ಕಂಥದ್ದು. ಇಲ್ಲಿ ಇಬ್ಬರು ಸ್ನೇಹಿತರು ಯಾವುದೋ ಒಂದು ಕಾರಣಕ್ಕೆ ಆಗಲಿಕ್ಕೆ ಆಗಿರ್ತಾರೆ. ಸೊ ಅವರು ಮತ್ತೆ ಹೆಂಗೆ ಅಚಾನಕ್ಕಾಗಿ ಮತ್ತೆ ಒಂದಾದ್ರು ಅನ್ನುವಂಥ ಒಂದು ಸ್ವಾರಸ್ಯಕರ ಘಟನೆ ಇದೆ. ಅಕ್ಬರ್ ಮತ್ತು ಬೀರ್ಬಲ್ಲ. ಅಕ್ಬರ್ ಹೆಂಗಿದ್ರು ರಾಜ ದೊರೆ ಅಂತ ಕೇಳಿದ್ರಿ, ದೊರೆ. ಅವನ ಆಸ್ಥಾನದಲ್ಲಿ ಇರ್ತಕ್ಕಂಥ ಪಂಡಿತರು ಬೀರ್ಬಲ್. ಇವರಿಬ್ಬರು ಆತ್ಮೀಯ ಸ್ನೇಹಿತರಾಗಿದ್ರು. ಒಂದು ದಿನ ಯಾವುದೋ ಒಂದು ಕಾರಣಕ್ಕೆ ಅಕ್ಬರ್ನಿಗೆ ಬೀರ್ಬಲನ ಮೇಲೆ ಕೋಪ ಬರುತ್ತೆ. ಅವಾಗ ಅವ್ರು ಹೇಳ್ತಾರೆ, ನಿನ್ನ ಮುಖ ತೋರಿಸ್ಬೇಡ, ಇಲ್ಲಿಂದ ಹೊರಟೋಗು ಅಂತ ಹೇಳಿ ಬೈತಾರೆ. ಆವತ್ತು ಯಾರಿಗೂ ಕಾಣದೇನೆ, ಮುಖ ತೋರಿಸ್ದೇನೆ ಹೋಗ್ಬಿಡ್ತಾರೆ ಬೀರ್ಬಲ್ಲ. ಸ್ವಲ್ಪ ದಿನಗಳ ನಂತರ ಅಕ್ಬರ್ನಿಗೆ ಬೀರ್ಬಲನ್ನು ನೋಡಬೇಕು ಅನ್ನುವಂಥ ಒಂದು ಕಾಣಬೇಕು ಅನ್ನೋದು ತವಕ ಉಂಟಾಗುತ್ತೆ. ಅವನು ಮಂತ್ರಿ ಕೈಯಲ್ಲಿ ಎಲ್ಲರ ಕೈಯಲ್ಲಿ ಹೇಳಿ ಕಳಿಸ್ತಾನೆ ಹುಡುಕಿ ಅಂತ. ಅವ್ರ ಆಸ್ಥಾನ ರಾಜ್ಯದ ಎಲ್ಲ ಹುಡುಕಿದ್ರು, ರಾಜ್ಯದಲ್ಲಿ ಎಲ್ಲೂ ಸಿಕ್ಕಿಲ್ಲ ಅಂತ ಸುಮ್ಮನಾದ್ರು. ಒಂದು ದಿನ ಅಕ್ಬರ್ ರಾಜ ದರ್ಬಾರನ್ನ ಮಾಡ್ತಾ ಇದ್ದ. ರಾಜ ದರ್ಬಾರ್ ಮಾಡುವಾಗ ಅಲ್ಲಿ ಒಬ್ಬ ಸೈನಿಕ ಬಂದು ಹೇಳ್ತಾನೆ, ಅಕ್ಬರ್ ಮಹಾಶಯರೇ, ಯಾರೋ ಒಬ್ಬ ಸಾಧು ಬಂದಿದ್ದಾರೆ, ಅವರ ಶಿಷ್ಯಂದ್ರು ಹೇಳ್ತಾ ಇದ್ದಾರೆ ಇವರು ವಿಶ್ವದಲ್ಲೇ ಮೇಧಾವಿ ಪ್ರಖ್ಯಾತರು ಅಂತ ಹೇಳ್ತಾ ಇದ್ದಾರೆ ಅಂದಾಗ ಅವ್ರನ್ನ ಬರ್ಮಾಡ್ಕೊಳ್ತಾನೆ. ಒಳಗಡೆ ಕರೆದು ಅವ್ರನ್ನ ಆತಿಥ್ಯವನ್ನು ಕೊಟ್ಟು, ನೀವು ವಿಶ್ವ ಪ್ರಸಿದ್ಧಿ ಆದವರು, ನಿಮಗೆ ನಮ್ಮಲ್ಲಿರ್ತಕ್ಕಂಥ ಪಂಡಿತರಿದ್ದಾರೆ, ಆ ಪಂಡಿತರು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೀವು ಅದಕ್ಕೆಲ್ಲ ಉತ್ತರ ಕೊಟ್ಟರೆ ನಿಮಗೆ ಉಡುಗೊರೆಯನ್ನು ಕೊಡ್ತೀನಿ, ಬಹುಮಾನ ಕೊಡ್ತೀನಿ ಅಂತ ಹೇಳ್ದ. ಆಯಿತು ಅಂತ ಅವರು ಒಪ್ಕೊಂಡ್ರು. ಈ ಅಕ್ಬರ್ನ ಆಸ್ಥಾನದಲ್ಲಿ ತಾನ್ಸೇನು, ತೋದ್ರಮಲ್ಲ ಮತ್ತೆ ಅಬುಲ್ ಫಜಲ್ ಫೈಜಿ ಅಂತ ಇವರೊಂದು ಪಂಡಿತರಿದ್ರು. ಅಬುಲ್ ಫಜಲ್ ಫಸ್ಟ್ ಕ್ವಶನ್ ಕೇಳ್ತಾನೆ, ಕಳೆದು ಓದೋದನ್ನ ಮತ್ತೆ ಪಡೆಯಬೇಕಾಗಿದ್ದು ಯಾವುದು? ಅಂದ್ರೆ ಮತ್ತೆ ನಾವು ಅದನ್ನ ಹಿಂದಿರುಗಿಸಿ ಪಡೆಯೋದಕ್ಕೆ ಆಗೋದಿಲ್ಲ, ರಿಟರ್ನ್ ವಿ ಕೆನಾಟ್ ಗೆಟ್. ಸೊ ಅದು ಯಾವುದು ಅಂತ ಕೇಳ್ದ. ಅವಾಗ ಬೀರ್ಬಲ್ ಹೇಳ್ತಾನೆ, ಜೀವ, ಅವಕಾಶ ಮತ್ತು ಸಮಯವನ್ನ ಮರಳಿ ಪಡೆಯೋದಕ್ಕಾಗೋಲ್ಲ ಅಂತ. ಗುಡ್. ತೋದ್ರಮಲ್ಲ ಪ್ರಶ್ನೆಯನ್ನ ಕೇಳ್ತಾನೆ, ಜಗತ್ತಿನಲ್ಲಿ ಅದ್ಭುತವಾದ ಸ್ನೇಹಿತನಾರು ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾನೆ, ಅತ್ಯುತ್ತಮವಾಗಿರ್ತಕ್ಕಂಥ ಸ್ನೇಹಿತ ಯಾರು ಅಂತಂದ್ರೆ ಪರಿಜ್ಞಾನ ಮತ್ತು ವ್ಯಕ್ತಿಯ ಮುಂದಾಲೋಚನೆ ಮತ್ತು ಪರಿಜ್ಞಾನವೇ ನಮಗೆ ಎರಡು ಮುಖ್ಯವಾದ ಸ್ನೇಹಿತರು ಅಂತ ಹೇಳ್ತಾರೆ. ಓಕೆ. ಫೈಜಿ ಕೇಳ್ದ, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಅಂತ. ಅಕ್ಬರ್ ಹೇಳ್ತಾನೆ, ಜ್ಞಾನ ಅಂತ. ಜ್ಞಾನವೇ ವಿಶ್ವದ ಅತ್ಯುತ್ತಮವಾದ ವಸ್ತು ಅಂತ. ವಿದ್ವಾಂಸ ಎಲ್ಲರೂ ಪ್ರಶ್ನೆಗಳಿಗೆ ಸಾಧು ಸರಾಗವಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಹಾಗೆ ಈ ಮಾನ್ಸಿಂಗ್ ಅಂತಕ್ಕಂಥವನು ಒಬ್ಬ ಎದ್ದು ಅವನು ಕೇಳ್ತಾ ಇದ್ದಾನೆ, ಒಬ್ಬ ವ್ಯಕ್ತಿಯು ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು ಅಂತ, ಮಾರುತಕ್ಕಿಂತ ವೇಗವಾದದ್ದು ಯಾವುದು ಅಂತ ಕೇಳ್ತಾನೆ. ಮೂರನೇ ಪ್ರಶ್ನೆ, ಅತ್ಯಂತವಾದ ಸಿಹಿಯಾದದ್ದು ಯಾವುದು ಅಂತ ಕೇಳ್ದ. ಪ್ರಶ್ನೆಗಳ ಸುರಿಮಳೆನೇ ಗೈತಾನೆ. ಆಗ ಸಾಧು ಹೇಳ್ತಾನೆ ಏನಂತಂದ್ರೆ, ಅತ್ಯುತ್ತಮವಾಗಿರ್ತಕ್ಕಂಥ ಸಾಮರ್ಥ್ಯ ಯಾವುದು ಅಂತಂದ್ರೆ ಧೈರ್ಯ, ಮಾರುತಕ್ಕಿಂತ ವೇಗವಾದದ್ದು ಯಾವುದು ಅಂದ್ರೆ ಮನುಷ್ಯನ ಕಲ್ಪನೆ, ಹಾಗೆ ಅತ್ಯಂತ ಸಿಹಿಯಾದುದು ಅಂದ್ರೆ ಮಗುವಿನ ನಗು ಅಂತ ಹೇಳ್ತಾನೆ. ಆಗ ಆ ತಾನ್ಸೇನಿದ್ನಲ್ಲ, ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು ಆ ಪಂಡಿತರು, ಸಂಗೀತದಲ್ಲಿ ಅವಿನಾಶಿ ಅನ್ನುವಂಥದ್ದು ಯಾವುದು ಅಂತ ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಸ್ವರಗಳೇ ಅವಿನಾಶಿ ಅಂತ. ಹೀಗೆ ಎಲ್ಲಾ ಪಂಡಿತರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಾಗವಾಗಿ ಉತ್ತರವನ್ನು ಕೊಡ್ತಾ ಇದ್ರು ಸಾಧುಗಳು. ಅಕ್ಬರ್, ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕು ಅಂತೇಳಿ ಬಂದ. ಒಬ್ಬ ರಾಜ, ಒಬ್ಬ ದೊರೆ ಆಡಳಿತವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಏನ್ ಬೇಕು? ಸ್ಪಷ್ಟವಾಗಿ ಆಡಳಿತ ಮಾಡಬೇಕಾದ್ರೆ ಕೌಶಲ್ಯ ಇರಬೇಕು ಅಂತ ಕೇಳ್ದ. ಅಕ್ಬರ್ ಎರಡನೇ ಪ್ರಶ್ನೆ ಕೇಳ್ತಾನೆ, ರಾಜನ ದೊಡ್ಡ ಶತ್ರು ಯಾರು ಅಂದ್ರೆ ಸ್ವಾರ್ಥ. ಬೀರ್ಬಲ್ ಹೇಳ್ತಾನೆ ಸ್ವಾರ್ಥ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾನೆ. ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರವನ್ನು ಸಂತೋಷಪಟ್ಟು, ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ನಿನಗೆ ಕೊಡ್ತೇನೆ. ಅಯ್ಯ, ಸಾಧುಗಳಿಗೆ ವಿಶೇಷವಾದ ಏನಾದ್ರು ಶಕ್ತಿ ಇದೆಯಾ ಅಂತ ಕೇಳ್ದ. ಆಗ ಅಕ್ಬರ್ ಇವರು ಹೇಳ್ತಾರೆ, ಬೀರ್ಬಲ್ಲ, ಹೌದು,
ತಾವು ಯಾರನ್ನಾದ್ರೂ ನೋಡುವ ಇಚ್ಛೆ ಇದ್ದರೆ ಅವರನ್ನ ನಿಮ್ಮ ಕಣ್ಣು ಮುಂದೆಯೇ ನಿಂದು ತಂದು ನಿಲ್ಲಿಸ್ತೇನೆ, ನೀವು ಏನಾದ್ರು ಇದ್ರೆ ಕೇಳ್ಕೊಳ್ಳಿ ಅಂತ. ಆಗ ಅಕ್ಬರ್ ಹೇಳ್ತಾನೆ, ನನ್ನ ಮಂತ್ರಿ ಬೀರ್ಬಲ್ ಇದ್ರು, ಅವರು ಕಾಣೆಯಾಗಿದ್ದಾರೆ, ಸೊ ಅವರನ್ನ ತಂದು ನಿಲ್ಲಿಸುವಿರಾ ಅಂತ ಕೇಳಿದ. ಆಗ ಸಾಧು ನಿಧಾನವಾಗಿ ಗಡ್ಡ ತನ್ನ ಮೀಸೆಗಳನ್ನ ಕಳಿಸ್ತಾನೆ. ಎದುರಿಗೆ ಅಕ್ಬರ್ನ ಎದುರಿಗೆ ಆ ಬೀರ್ಬಲ್ಲ ನಿಂತಿದ್ದ. ಇಷ್ಟೊತ್ತು ಆ ಸಾಧು ಅಂತೇಳಿ ಉತ್ತರ ಕೊಡ್ತಾ ಇದ್ನಲ್ಲ, ಆ ಸಾಧು ಬೇರೆ ಯಾರೂ ಅಲ್ಲ, ಈ ಅಕ್ಬರ್ನ ಸ್ನೇಹಿತ ಬೀರಬಲ್ಲನೇ. ಆಗ ಆ ಅಕ್ಬರ್ ಹೇಳ್ತಾನೆ, ಇಷ್ಟೆಲ್ಲ ಉತ್ತರ ಕೊಡ್ತಾ ಇದ್ದ ನಿನಗೆ ನನಗೆ ಅನಿಸ್ತು ಇವರೇ ಬೀರ್ಬಲ್ ಇರ್ಬೋದು ಅಂತ, ಅವ್ರನ್ನ ಎದುರಿಗೆ ತಂದು ನಿಲ್ಲಿಸ್ತೀಯಾ ಅಂತ ನಾನು ಅದೇ ನಿನಗೆ ಪ್ರಶ್ನೆವನ್ನ ಕೇಳಿದೆ ಅಂತ. ಹಾಗಾಗಿ ಇನ್ಮೇಲೆ ಎಂದು ನೀನು ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತೇಳಿ ಮತ್ತೆ ಅವರೊಬ್ಬರು ಆತ್ಮೀಯವಾಗಿ ಅಪ್ಪಿಕೊಂಡು ತಾವು ಮತ್ತೆ ಹಾಗೆ ರಾಜ ದರ್ಬಾರ್ ನಡೀತಾ ಇತ್ತು. ಅಂದ್ರೆ ಗೆಳೆತನವೇ ಇಹಾಲೋಕದಲ್ಲಿ ಅಮೃತ, ಗೆಳೆತನವೇ ಈ ಚಿರವಾಳ ಸಂಜೀವಿನಿ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಗೆಳೆತನಕ್ಕಿಂತ ಮಿಕ್ಕಿದ್ದು ಮತ್ತೆ ಯಾವುದೂ ಇಲ್ಲ. ಸೊ ನೀವು ಕೂಡ ಉತ್ತಮ ಗೆಳೆಯರನ್ನ ಪಡೀರಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೇನೆ. ಮಿತ್ರರ ಸಮಾಗಮ ಎನ್ನುವಂಥ ಪಾಠದ ಈ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ. ಅವಿನಾಶಿ ಅಂದ್ರೆ ನಾಶವಿಲ್ಲದ್ದು ಅಂತ ಅರ್ಥ. ಆಜ್ಞೆ ಅಂದ್ರೆ ಅಪ್ಪಣೆ, ಆರ್ಡರ್. ಕೌಶಲ ಅಂದ್ರೆ ಸ್ಕಿಲ್, ಜಾಣತನ, ಬುದ್ಧಿವಂತಿಕೆ. ತೇಜಸ್ವಿ ಅಂದ್ರೆ ಕಾಂತಿ ಉಳ್ಳವ. ದ್ವಾರ ಅಂದ್ರೆ ಬಾಗಿಲು. ಮಿತ್ರ ಅಂದ್ರೆ ಸ್ನೇಹಿತ, ಗೆಳೆಯ. ಸಮಾಗಮ ಅಂದ್ರೆ ಸೇರುವುದು, ಕೂಡುವುದು, ಜೊತೆಯಾಗುವುದು. ಅಸಮಾಧಾನ, ಅಸಮಾಧಾನ ಬೇಸರ ಅಥವಾ ಅತೃಪ್ತಿ. ಆಲಂಗಿಸು, ಅಪ್ಪಿಕೊಳ್ಳು, ತಬ್ಬಿಕೊಳ್ಳು. ತವಕ ಆತುರ, ಕಾತರ, ಅವಸರ. ದರ್ಬಾರು ರಾಜಸ್ಥಾನ ಮತ್ತೆ ಆಡಳಿತ, ರಾಜನ ಆಡಳಿತ. ಮಾರುತ ಅಂದ್ರೆ ಗಾಳಿ. ಸ್ವಾರ್ಥ ಅಂದ್ರೆ ಸ್ವಾಹಿತ, ತನಗೋಸ್ಕರ ಮಾಡ್ತಕ್ಕಂಥವನು, ಸ್ವಾರ್ಥಿ ಅಂತ. ಸೊ ಮತ್ತೊಮ್ಮೆ ನೋಡ್ಕೊಳ್ಳಿ. ಅವಿನಾಶಿ ನಾಶವಿಲ್ಲದ್ದು, ಆಜ್ಞೆ ಅಪ್ಪಣೆ, ಕೌಶಲ ಜಾಣತನ, ತೇಜಸ್ವಿ ಕಾಂತಿಯುಳ್ಳವ, ದ್ವಾರ ಬಾಗಿಲು, ಮಿತ್ರ ಸ್ನೇಹಿತ ಗೆಳೆಯ, ಸಮಾಗಮ ಸೇರುವುದು, ಅಸಮಾಧಾನ ಬೇಸರ ಅತೃಪ್ತಿ, ಆಲಂಗಿಸು ಅಪ್ಪಿಕೊಳ್ಳು, ತವಕ ಆತುರ ಮತ್ತು ಕಾತರ. ದರ್ಬಾರು ರಾಜಸ್ಥಾನ ಅಥವಾ ರಾಜಸ್ಥಾನ, ರಾಜನ ಆಸ್ಥಾನ ಅದು. ಮಾರುತ ಗಾಳಿ, ಸ್ವಾರ್ಥ ಸ್ವಹಿತ. ಪೆಬಲ್ಸ್ ಕನ್ನಡ